ಹಲೋ, ನಮಸ್ಕಾರ. ಈ ಪರಿಸರ ಕಾನೂನಿನ ವಿಷಯದಲ್ಲಿ ಈ ಒಂದು ಏನು ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಾನು ಈ ಭೂಪಾಲ್ ಗ್ಯಾಸ್ ದುರಂತದ ವಿಷಯವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಮ್ಮ ಪರಿಸರ ಕಾನೂನಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಏನಕ್ಕೆ ಅಂಥೇಳಿ ನಾವೇನಾದರೂ ಪ್ರಶ್ನೆ ಮಾಡೋದಾದರೆ, ಇಫ್ ಎಟ್ ಆಲ್ ವಿ ಆರ್ ಕ್ವಶನಿಂಗ್ ಇಟ್, ಬೈ ಟೀಚಿಂಗ್ ಯು ದಿಸ್ Bhopal gas tragedy concerned cases and also further cases, I am trying to cover the points that are mentioned in Unit 3, Unit 2 as well as Unit 1. In Unit 1 there is one part of a syllabus and that is called environmental jurisprudence. Environmental jurisprudence. Environmental jurisprudence. ಪರಿಸರ ನ್ಯಾಯಶಾಸ್ತ್ರ ಅಂತಕ್ಕಂಥದ್ದು. If at all you want to understand what is meant by environmental jurisprudence, you can't understand the concept unless you study and analyze certain very important environmental cases. Therefore, along with analyzing the landmark cases, we are also learning environmental jurisprudence. This is point number one. Point number two, as we have seen in a national environmental policy, there are certain international principles adopted into our environmental concept. Those implementations are also at times they were actually directed by the Honorable Supreme Court. ನಾನು ಹೇಳುವಂಥದ್ದಿಷ್ಟೇ, ಈ ಒಂದು ಪರಿಸರ ನ್ಯಾಯಶಾಸ್ತ್ರವನ್ನು ಕಲಿಬೇಕು ಅಂತಂದರೆ ನ್ಯಾಯಾಂಗದ ಪ್ರಕರಣಗಳನ್ನು, ಪ್ರಮುಖವಾಗಿ ಲ್ಯಾಂಡ್ಮಾರ್ಕ್ ಪ್ರಕರಣಗಳನ್ನು ಅಥವಾ ಪ್ರಮುಖ ಪ್ರಕರಣಗಳನ್ನು, ಅವುಗಳ ವಿಶ್ಲೇಷಣೆಯನ್ನು ನೋಡಬೇಕು. ಮತ್ತು ನಾವು ಏನು ನ್ಯಾಷನಲ್ ಎನ್ವಿರಾನ್ಮೆಂಟ್ ಪಾಲಿಸಿ ಅಂತ ಏನು ಹೇಳ್ತೀವಿ, ರಾಷ್ಟ್ರೀಯ ಪರಿಸರ ನೀತಿ ಅಂತ ಏನು ಹೇಳ್ತೀವಿ, ಆ ನೀತಿಯ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಕೆಲವೊಂದು ತತ್ವಗಳ ಆಧಾರದ ಮೇಲೆ ನೀತಿಯನ್ನು ತಯಾರಿಸಿದ್ದೀವಿ ಅಂತೇಳಿ ನಾವು ಹೇಳುವುದಾದರೆ, ಆ ನೀತಿಗಳ ಬಗ್ಗೆಯೂ ಈ ಒಂದು ಪ್ರಮುಖ ಪ್ರಕರಣಗಳಲ್ಲಿ ನಿರ್ದೇಶನಗಳು ಕಾಣ್ಬೋದು. ನಾವು ಸರ್ಕಾರಕ್ಕೆ ನಿರ್ದೇಶನಗಳನ್ನು ಕೊಟ್ಟಿದ್ದನ್ನು, ಅವುಗಳನ್ನು ಕೂಡ ಇಲ್ಲಿ ನಾವು ಕಲಿತೀವಿ. ಅದರ ಭಾಗವಾಗಿ ಸುಮಾರು 5 ಅಥವಾ 6 ಪ್ರಕರಣಗಳನ್ನು ಅಥವಾ 7 ಪ್ರಕರಣಗಳನ್ನು ನಾನು ವಿವರವಾದ ಚರ್ಚೆಯನ್ನು ಮಾಡ್ತೇನೆ. ಅದರ ಜೊತೆಗೆ ನಾನು ಯೂನಿಟ್ 1ನಲ್ಲಿಯ ಭಾಗ, ಯೂನಿಟ್ 3ನಲ್ಲಿಯ ಭಾಗಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಪ್ರಕರಣಗಳು, ಈ ಕ್ಲಾಸು ಅಥವಾ ಈ ವಿಡಿಯೋ ನಿಮ್ಮ ಪರಿಸರ ಕಾನೂನಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಿಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಲೆಟ್ ಅಸ್ ಫಸ್ಟ್ ಐ ಆಮ್ ಟೆಲಿಂಗ್ ಯು, in this particular Bhopal gas tragedy case, we are going to learn these 4 important concepts: parens patrae, solus populi suprema lex, dominus litis. To do great right, it is permitted to do a little wrong ಅಂತಕ್ಕಂಥದ್ದು. ಈ ತತ್ವಗಳನ್ನು ಈ ಒಂದು ಚರಣ್ಲಾಲ್ ಸಾಹು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನಾವು ಕಾಣ್ತೇವೆ. ಸಾಂದರ್ಭಿಕವಾಗಿ ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪರೆನ್ಸ್ ಪಟ್ರೆ ಅಂತ ಹೇಳಿ ನಾವು ಹೇಳೋದಾದರೆ, ರಾಜ್ಯ ಅಥವಾ ಸರ್ಕಾರ ಏನಿದೆ ಇದು ಪಾಲಕನಂತೆ ವರ್ತಿಸ್ತದೆ. ಇಟ್ ಆ್ಯಕ್ಟ್ಸ್ ಆಸ್ ಎ ಗಾರ್ಡಿಯನ್ ಆಫ್ ದ ಸಿಟಿಸನ್ ಅಂತ ಹೇಳ್ತಾರೆ. ಇಟ್ ಆ್ಯಕ್ಟ್ಸ್ ಆಸ್ ಎ ಗಾರ್ಡಿಯನ್ ಆಫ್ ದ ಸಿಟಿಸನ್, ಪರ್ಟಿಕ್ಯುಲರ್ಲಿ ಇನ್ ಟೈಮ್ಸ್ ಆಫ್ ಕ್ರೈಸಿಸ್, ಇನ್ ಟೈಮ್ಸ್ ಆಫ್ ವಿಕ್ಟಿಮೈಜೇಷನ್. ಓಕೆ, ದೆನ್ ಸೋಲಸ್ ಪಾಪುಲಿ ಸುಪ್ರೀಮಾ ಲೆಕ್ಸ್ ಅಂತ ಹೇಳಿ ನಾವು ಹೇಳೋದಾದರೆ ಏನು ಅಂತ ಹೇಳ್ಬೋದು ಅಂತಂದರೆ, ಪಬ್ಲಿಕ್ ವೆಲ್ಫೇರ್ ಇಸ್ ದ ಹೈಯೆಸ್ಟ್ ಲಾ ಅಂತಾರೆ. ಪಬ್ಲಿಕ್ ವೆಲ್ಫೇರ್ ಇಸ್ ದ ಹೈಯೆಸ್ಟ್ ಲಾ. ಸಾರ್ವಜನಿಕರ ಹಿತಾಸಕ್ತಿ ಅಥವಾ ನಾವೇನು ಹೇಳ್ಬೋದು, ಸಾರ್ವಜನಿಕರ ಕಲ್ಯಾಣ, ಸಾರ್ವಜನಿಕ ಕಲ್ಯಾಣ, ವೆಲ್ಫೇರ್ಗೆ ಇದು ಅತಿ ಉನ್ನತವಾದ ಕಾನೂನು ಅಂತ.
ಅಂತಕ್ಕಂಥದ್ದು. ದೆನ್ ಡಾಮಿನಸ್ ಲಿಟಿಸ್ ಅಂತಾರೆ. ಡಾಮಿನಸ್ ಲಿಟಿಸ್ ಅಂತಂದರೆ ದೇರ್ ಮಸ್ಟ್ ಬಿ ಎ ಪರ್ಸನ್ ಹೂ ಕ್ಯಾನ್ ಲೀಡ್ ದ ಲಿಟಿಗೇಷನ್. ಹೂ ಕ್ಯಾನ್ ಲೀಡ್ ದ ಲಿಟಿಗೇಷನ್, ಹಿ ಈಸ್ ಡಾಮಿನಸ್ ಲಿಟಿಸ್. ಡಾಮಿನಸ್ ಅಂದ್ರೆ ಡಾಮಿನೆಂಟ್. ಡಾಮಿನಸ್ ಲಿಟಿಸ್ ಅಂತಂದರೆ ಪ್ರಮುಖ ವ್ಯಾಜ್ಯದಾರ, ಪ್ರಮುಖ ವ್ಯಾಜ್ಯದಾರ ಅಂತ ಹೇಳ್ಬೋದು ನಾವು. ಆ ರೀತಿಯಾದಂಥ ಅರ್ಥ ಕೊಡ್ಬೋದು. ಮತ್ತು ಟು ಡೂ ಅಂದರೆ ಈ ಸಾಲ್ಮಂಡ್ಸ್ ಒಂದು ಕಾನ್ಸೆಪ್ಟ್ ಇದೆ, ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಆಫ್ ದ ಮ್ಯಾಕ್ಸಿಮಮ್ ಪೀಪಲ್ ಈಸ್ ಲಾ ಅಂತ ಹೇಳ್ತಾರೆ. ಹಾಗೆ ಟು ಡೂ ಎ ಗ್ರೇಟ್ ಥಿಂಗ್, ಗ್ರೇಟ್ ರೈಟ್, ಇಟ್ ಈಸ್ ಪರ್ಮಿಟೆಡ್ ಟು ಡೂ ಎ ಸ್ಮಾಲ್ ರಾಂಗ್. ಈ ಫೋರ್ ಪ್ರಿನ್ಸಿಪಲ್ಸ್ can be studied with the help of our today's video under the Charan Lal Sahu case. Now let us see how this case is going on. Let us just look into the case. The case title is Charan Lal Sahu versus Union of India 1990. ಒಂದನ್ನು ನೆನ್ಪಿಟ್ಕೊಳ್ಳಿ, ಈ ಚರಣ್ ಲಾಲ್ ಸಾಹು ಪ್ರಕರಣ ಆಗುವುದಕ್ಕಿಂತ ಮೊದಲು ಈ ಪರಿಸರದ ಮೇಲೆ ಇನ್ನೊಂದು ಪ್ರಮುಖ ಪ್ರಕರಣ ಆಗುತ್ತೆ, MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಪ್ರಾಬಬಲಿ ದಟ್ ಕೇಸ್ ಮೇ ಬಿ 1985 or 86. ಇದಕ್ಕಿಂತ ಮೊದಲು ಅದು ತೀರ್ಪು ಬಂದಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಾವು ಮುಂದಿನ ಪ್ರಕರಣವನ್ನು ಅದನ್ನೇ ಮಾಡ್ತೀವಿ, MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆರ್ ಓಲಿಯಂ ಗ್ಯಾಸ್ ಲೀಕ್ ಕೇಸ್, ಆರ್ ಶ್ರೀರಾಮ್ ಫರ್ಟಿಲೈಸರ್ಸ್ ಕೇಸ್ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ನಾ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋಣ. ಈ ಪ್ರಕರಣದ ಹೆಸರು ಚರಣ್ ಲಾಲ್ ಸಾಹು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ. ಅಥವಾ ಈ ಪ್ರಕರಣಕ್ಕಿಂತ ಮೊದಲು ಇದರ ಹಿನ್ನೆಲೆಗೆ ಹೋಗೋಣ. ನಾವು ಹಿನ್ನೆಲೆ ಏನು ಅಂತಂದರೆ, ಈ ನಮ್ಮ ದೇಶದಲ್ಲಿ ಭೋಪಾಲ್ನಲ್ಲಿ ಒಂದು ಕಾರ್ಖಾನೆ ಇತ್ತು, ಅಮೇರಿಕದ ಒಂದು ಕಾರ್ಖಾನೆ. ಅಮೇರಿಕ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳ್ತಾರೆ, ಬಹುರಾಷ್ಟ್ರೀಯ ಕಂಪನಿ, MNC. ಅದರ ಹೆಸರು ಯೂನಿಯನ್ ಕಾರ್ಬೈಡ್ ಅಂತ ಹೇಳಿ, UCC ಅಂತ ಹೇಳ್ತಾರೆ, ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಅಂತಹ ಒಂದು ಕಂಪನಿ ಏನು ಮಾಡ್ತಿತ್ತು ಅಂದರೆ ಕ್ರಿಮಿನಾಶಕವನ್ನು ತಯಾರು ಮಾಡ್ತಿತ್ತು. ಇಟ್ ವಾಸ್ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ದಿ ಪೆಸ್ಟಿಸೈಡ್ಸ್. ಆ್ಯಂಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದಿ ಪೆಸ್ಟಿಸೈಡ್, what was required was the methyl isocyanate. Initially this methyl isocyanate was imported, and finally they started manufacturing this MIC in the Bhopal unit only. ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಂತಹ ಒಂದು ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಅವರು ಸಂಪೂರ್ಣವಾದ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗಿತ್ತು ಮತ್ತು ಯಾವುದೇ ನಿರ್ಲಕ್ಷ್ಯಕ್ಕೆ ಆಸ್ಪದ ಇರಲಿಲ್ಲ. ಆದಾಗ್ಯೂ ಕೂಡ ಅಲ್ಲಿ ನಿರ್ಲಕ್ಷ್ಯ ಆಗ್ತದೆ. ದೆರ್ ಈಸ್ ಎ ಪಾಯಿಂಟ್ ಆಫ್ ನೆಗ್ಲಿಜೆನ್ಸ್. ಒನ್ ಫೈನ್ ಡೇ ಏನಾಗುತ್ತೆ ಅಂತಂದರೆ, ಮೋಸ್ಟ್ಲಿ ಡಿಸೆಂಬರ್ ತಿಂಗಳು ಅಂತ ಕಾಣುತ್ತೆ, 1984ನಲ್ಲಿ ಏನಾಗುತ್ತೆ, ಆ ಮಿಸೈಲ್ ಐಸೋಸೈನೈಡ್ ಗ್ಯಾಸ್ ರಾತ್ರಿ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಗೆಟ್ಸ್ ಲೀಕ್ಡ್ ಆ್ಯಂಡ್ ಬೆಳಿಗ್ಗೆ ಆಗೋದ್ರೊಳಗೆ ಸಾವಿರಾರು ಜನ, ಸುಮಾರು 2000 ಜನ ಸತ್ತು ಹೋದರು ಅಂತ ಹೇಳ್ತಾರೆ. 2000 ಜನ ಸತ್ತು ಹೋದರು ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಒಂದು ಮಾಹಿತಿ ಹೇಳ್ತದೆ. ಆ 2000 ಜನ ಸತ್ತು ಹೋಗೋದು ಅಷ್ಟೇ ಅಲ್ಲ, ಲಕ್ಷಾಂತರ ಜನರು ಅಲ್ಲಿ ಏನಾಯಿತು ಅಂತಂದ್ರೆ ಅವರಿಗೆ ಆರೋಗ್ಯದ ಸಮಸ್ಯೆ ಆಯಿತು. ಕೈ ಸಮಸ್ಯೆ, ಕಾಲು ಸಮಸ್ಯೆ, ಲಂಗ್ಸ್ ಸಮಸ್ಯೆ, ಸುಮಾರು ಜನ ಅಂಗವಿಕಲರಾದರು. ಈ ರೀತಿಯಾದಂತಹ ಅತಿ ಕೆಟ್ಟ ದುರಂತ ಅಂತ ಹೇಳ್ತಾರೆ. ಆವತ್ತಿನ ಕಾಲದ ಅತಿ ಕೆಟ್ಟ ದುರಂತ ಅಂತಂದರೆ ಭೋಪಾಲ್ ಗ್ಯಾಸ್ ದುರಂತ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದು ನಡೆದಂತಹ ಘಟನೆ. ಈ ಘಟನೆ ನಡೆದ ತಕ್ಷಣ ಏನಾಯಿತು ಅಂತಂದರೆ, ಸೊ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ದಿ ಅಮೇರಿಕನ್ ಲಾಯರ್ಸ್ ಹ್ಯಾವ್ ಕಮ್ ಟು ಇಂಡಿಯಾ. ಅಮೇರಿಕದ ಅನೇಕ ನ್ಯಾಯವಾದಿಗಳು ಭಾರತಕ್ಕೆ ಬಂದು ಇಲ್ಲಿ ಭಾರತದಲ್ಲಿ ತೊಂದರೆಗೊಟ್ಟಂತಹ, ಅಂದರೆ ಏನು ಹೇಳ್ತೀವಿ ನಾವು, ಅಲ್ಲಿ ಈ ಗ್ಯಾಸ್ ಲೀಕೇಜ್ನಿಂದ ಆದಂತಹ ಸಂಕಷ್ಟಕ್ಕೆ ಒಳಗಾದಂತಹ ಜನರೇನಿದ್ರಲ್ಲ, ಅವರು ಎಲ್ಲರನ್ನ ಭೇಟಿಯಾದಂತಹ ಅಮೇರಿಕದ ಅಡ್ವೊಕೇಟ್ಗಳು ಇವರಿಂದ ವಕಾಲತ್ನ ಬರೆಸ್ಕೊಂಡು ಅಮೇರಿಕದಲ್ಲಿ ಪ್ರಕರಣವನ್ನು ದಾಖಲಿಸಿದರು. ಕಂಪೆನ್ಸೇಷನ್ಗಾಗಿ, ಪರಿಹಾರಕ್ಕಾಗಿ ಸುಮಾರು ಅರ್ಜಿಗಳು, ಸೂಟ್ಗಳು ಅಥವಾ ವ್ಯಾಜ್ಯಗಳು ಅಮೇರಿಕದ ನ್ಯಾಯಾಲಯದಲ್ಲಿ ಸಲ್ಲಿಸಲಾಯಿತು. ಆದರೆ ಅಮೇರಿಕದ ನ್ಯಾಯಾಲಯ ಒಂದು ಕಾರಣದ ಮೇಲೆ, ಇದು ಕೂಡ ಒಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು ನಾವು, ಏನು, ಫೋರಮ್ ನಾನ್ ಕನ್ವೀನಿಯನ್ಸ್ ಅಂತಕ್ಕಂತಹ ಒಂದು
ಕಾರಣವನ್ನು ಇಟ್ಕೊಂಡು. ಫೋರಮ್ ನಾನ್ ಕನ್ವೀನಿಯನ್ಸ್ ಅಂದರೆ ಏನು ಇದರ ಅರ್ಥ ಅಂತಂದರೆ, ನಮ್ಮ ಕೋರ್ಟ್ ಇದೆಯಲ್ಲ, ಈ ಕೋರ್ಟು ಭಾರತದಲ್ಲಿ ನಡೆದಂತಹ ದುರಂತವನ್ನು ವಿಚಾರಣೆ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳವಲ್ಲ. ಆದ್ದರಿಂದ ನಾವು ಇವುಗಳನ್ನು ವಿಚಾರಣೆ ಮಾಡುವುದಿಲ್ಲ. ಆದರೆ ನಾವು ನಿರ್ದೇಶನ ಕೊಡ್ತೀವಿ ಏನು ಅಂತಂದರೆ, ಈ ಯೂನಿಯನ್ ಕಾರ್ಬೈಡು ಭಾರತದಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಮನ್ನಣೆ ಕೊಡಬೇಕು, ಒಪ್ಪಿಗೆ ಕೊಡಬೇಕು, ಮತ್ತು ಭಾರತದ ನ್ಯಾಯಾಂಗದ ತೀರ್ಮಾನವನ್ನು ಅವ್ರು ಒಪ್ಪಿ ಅದಕ್ಕೆ ಭದ್ರವಾಗಿ ನಡ್ಕೋಬೇಕು ಅಂತಕ್ಕಂಥ ಒಂದು ಕಂಡೀಷನನ್ನು ಅವ್ರ ಮೇಲೆ ಹಾಕಿ ಈ ಎಲ್ಲ ಪ್ರಕರಣಗಳನ್ನು ಅಮೇರಿಕದಲ್ಲಿ ವಜಾಗೊಳಿಸಲಾಗ್ತದೆ. ಆಲ್ ದೀಸ್ ಕೇಸಸ್ ವೇರ್ ಡಿಸ್ಮಿಸ್ಡ್ ಇನ್ ದಿಸ್ ಒನ್. ಸೊ ದ ಬಾಲ್ ಈಸ್ ಥ್ರೋನ್ ಬ್ಯಾಕ್ ಟು ಇಂಡಿಯನ್ ಜುಡಿಷಿಯರಿ ಅಂತ ಹೇಳ್ಬೋದು ನಾವು. ದ ಬಾಲ್ ಈಸ್ ಥ್ರೋನ್ ಬ್ಯಾಕ್ ಟು ಇಂಡಿಯನ್ ಜುಡಿಷಿಯರಿ. ಈ ಇಂಟರ್ವಿನಿಂಗ್ ಟೈಮಲ್ಲಿ ಭಾರತ ಸರ್ಕಾರದ ಮೇಲೆಯೂ ತುಂಬ ಪ್ರೆಷರ್ ಬೀಳುತ್ತೆ. ಆದ್ದರಿಂದ ಭಾರತ ಸರ್ಕಾರ ಏನು ಮಾಡ್ತದೆ, ನಾನು ಹೇಳಿದ್ನಲ್ವ, ಈ ಒಂದು ತತ್ವವನ್ನು ಆಧರಿಸಿ, ಪರೆನ್ಸ್ ಪಟ್ರೆ ಅಂತಕ್ಕಂತಹ ತತ್ವವನ್ನು ಆಧರಿಸಿ ಏನು ಮಾಡುತ್ತೆ, ಪರೆನ್ಸ್ ಪಟ್ರೆಯ ಒಂದು ತತ್ವದ ಆಧಾರದ ಮೇಲೆ ಸಂಸತ್ತು ಒಂದು ವಿಶೇಷವಾದ ಕಾನೂನನ್ನು ಮಾಡುತ್ತೆ. ಇಟ್ ಕ್ರಿಯೇಟ್ಸ್ ಎ ಸ್ಪೆಷಲ್ ಲಾ, ಆ್ಯಂಡ್ ದ ಲಾ ಈಸ್ ನೇಮ್ಡ್ ಆಸ್ ದಿ ಭೋಪಾಲ್ ಗ್ಯಾಸ್ ಲೀಕ್ ಡಿಸಾಸ್ಟರ್ ಪ್ರೊಸೆಸಿಂಗ್ ಆಫ್ ಕ್ಲೇಮ್ಸ್ ಆಕ್ಟ್ 1985. ಪ್ರೊಸೆಸಿಂಗ್ ಆಫ್ ಕ್ಲೇಮ್ಸ್ 1985 ಅಂತಕ್ಕಂತಹ ಕಾನೂನನ್ನು ಎನಾಕ್ಟ್ ಮಾಡಿ, ಈ ಕಾನೂನಿನ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ ಈಸ್ ಆಥರೈಸ್ಡ್, ಇವರಿಗೆ ಅಧಿಕಾರವನ್ನು ಕೊಡ್ತಾರೆ. ಏನು, ಈ ಭೋಪಾಲ್ ಗ್ಯಾಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಜನತೆಯ ಪರವಾಗಿ, ಸಂಕಷ್ಟಕ್ಕೊಳಗಾದಂತಹ ವ್ಯಕ್ತಿಗಳ ಪರವಾಗಿ ನೀವೇನು ಮಾಡಬೇಕು, ಕೇಸನ್ನು ಹಾಕಬೇಕು ಅಂಥೇಳಿ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ. ಅಲ್ಲದೆ ಹಾಕಿದಂತಹ ಸಂದರ್ಭದಲ್ಲಿ ನೀವು ರಾಜಿ ಆಗುವಂತಹ ಪ್ರಸಂಗ ಒದಗಿ ಬಂದಾಗ ನೀವು ರಾಜಿನೂ ಆಗ್ಬೋದು ಅಂತಕ್ಕಂಥ ಒಂದು ಅಧಿಕಾರವನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡುತ್ತೆ. ಈ ಬೇಸ್ಡ್ ಆನ್ ದಿ ಪವರ್ ಗಿವನ್ ಬೈ ದಿ ಪಾರ್ಲಿಮೆಂಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಟು ರಿಪ್ರೆಸೆಂಟ್ ದಿ ವಿಕ್ಟಿಮ್ಸ್ ಆ್ಯಂಡ್ ಆಲ್ಸೋ ಇಫ್ ನೆಸೆಸರಿ enter into a compromise with UCC. When this power is given, accordingly the central government immediately initiates the proceedings. What happens in the proceeding? ಮೊದಲು ಅವ್ರು ಏನು ಮಾಡ್ತಾರೆ ಅಂದರೆ ಜಿಲ್ಲಾ ನ್ಯಾಯಾಲಯಗಳಿಗೆ ಹೋಗ್ತಾರೆ. they have decreed for an interim amount. ಮಧ್ಯಂತರ ಪರಿಹಾರಕ್ಕಾಗಿ ಈ ಏನು ಜಿಲ್ಲಾ ನ್ಯಾಯಾಲಯಗಳು ಅಥವಾ ಜಿಲ್ಲಾ ನ್ಯಾಯಾಲಯ ಏನು ಮಾಡುತ್ತೆ, ತೀರ್ಪು ಕೊಡುತ್ತೆ, ಮಧ್ಯಂತರ ತೀರ್ಪಿನ ಪ್ರಕಾರ 350 ಕೋಟಿ ರೂಪಾಯಿಯನ್ನು ಈ ಒಂದು ಯುನೈಟೆಡ್ ಕಾರ್ಬೈಡ್ ಕಂಪನಿ ಕೊಡಬೇಕಾಗ್ತದೆ. ಯುನೈಟೆಡ್ ಕಾರ್ಬೈಡ್ ಕಂಪನಿ ಕೊಡಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಆದರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ ಯೂನಿಯನ್ ಕಾರ್ಬೈಡ್ ಕಂಪನಿ ಮುಂದೆ ಹೋಗುತ್ತೆ. ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಅದು ಏನು ಮಾಡ್ತದೆ, ಮೇಲ್ಮನವಿಯನ್ನು ಸಲ್ಲಿಸ್ತದೆ. ಆ ಉಚ್ಚ ನ್ಯಾಯಾಲಯ ಇವರಿಗೆ 250 ಕೋಟಿ ರೂಪಾಯಿಯ ಮಧ್ಯಂತರ ಪರಿಹಾರವನ್ನು ಇಲ್ಲಿ ಘೋಷಿಸ್ತಾರೆ. ಉಚ್ಚ ನ್ಯಾಯಾಲಯ ಏನು ಮಾಡುತ್ತೆ, 250 ಕೋಟಿಯ ಪರಿಹಾರವನ್ನು ಘೋಷಿಸುತ್ತದೆ. ಈ ಪರಿಹಾರ ಜಿಲ್ಲಾ ನ್ಯಾಯಾಲಯ ಒದಗಿಸಿದಂಥ ಪರಿಹಾರಕ್ಕಿಂತ 100 ಕೋಟಿ ಕಮ್ಮಿ ಆಗ್ತದೆ. ನಂತರ 250 ಜಾಸ್ತಿ ಆಯಿತು ಅಂತ, 350 ಕಡಿಮೆ ಆಯಿತು ಅಂತ ಹೇಳಿ ಯೂನಿಯನ್ ಕಾರ್ಬೈಡು ಮತ್ತು ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಲೀವ್ ಪೆಟಿಷನ್ ಹಾಕ್ತಾರೆ. ಅನುಕ್ರಮವಾಗಿ ಇಬ್ಬರೂ ಸ್ಪೆಷಲ್ ಲೀವ್ ಪೆಟಿಷನ್ ಹಾಕ್ತಾರೆ. ಸ್ಪೆಷಲ್ ಲೀವ್ ಪೆಟಿಷನನ್ನು ಹಾಕಿದಾಗ ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಸಲಹೆ ಕೊಡುತ್ತೆ ಇವರಿಗೆ, ಈ ರೀತಿಯಾದಂಥ ವ್ಯಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ, ನೀವು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದ್ದರೆ ನೀವು ಕಾಂಪ್ರಮೈಸ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ಸಲಹೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಕೊಡುತ್ತೆ. ಸೊ ಎನ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ರೀಚ್ಡ್ ಬಿಟ್ವೀನ್ ದಿ ಯೂನಿಯನ್ ಕಾರ್ಬೈಡ್ ಆ್ಯಂಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿಸ್ ಸೈಟೇಷನ್ ಕೇಸ್ ಲಾ. ಅಂಡರ್ ದಿಸ್ ಸೈಟೇಷನ್ UCC ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1989 ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಒಪ್ಪಂದ ಆಗುತ್ತೆ. ಯಾವುದಕ್ಕೆ,
ಯೂನಿಯನ್ ಕಾರ್ಬೈಡ್ ಮತ್ತು ಭಾರತ ದೇಶಕ್ಕೆ. ಅದರ ಪ್ರಕಾರ ಅವ್ರು ಏನು ಮಾಡಬೇಕು, 470 ಮಿಲಿಯನ್ US$ ಭಾರತಕ್ಕೆ ಕೊಡಬೇಕಾಗ್ತದೆ. ಇಷ್ಟು US$ ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲಿ ಬೀಳ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅವತ್ತಿನ ಇದ್ರ ಬೆಲೆ ಸುಮಾರು 715 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಸೊ ದಿಸ್ ವಾಸ್ ದ ಫೈನಲ್ ಸೆಟಲ್ಮೆಂಟ್ ಆಫ್ ಯೂನಿಯನ್ ಕಾರ್ಬೈಡ್. ಸೊ ದಿಸ್ ಈಸ್ ದ ಸ್ಟೋರಿ, ದಿಸ್ ಇಸ್ ದ ಸ್ಟೋರಿ ಆರ್ ದ ಬ್ಯಾಕ್ಗ್ರೌಂಡ್. ಇದು ಈ ಬ್ಯಾಕ್ಗ್ರೌಂಡಿನ ಆಧಾರದ ಮೇಲೆ ನಮಗೇನಾಗುತ್ತೆ ಅಂತಂದರೆ, ಈ ಯಾರು ನಾವು ಹೇಳ್ತೀವಲ್ವಾ ಚರಣ್ ಲಾಲ್ ಸಾಹು ಅಂತಕ್ಕಂಥದ್ದು, ಚರಣ್ ಲಾಲ್ ಸಾಹು ವಾಸ್ ಎ ಲಾಯರ್. That lawyer files a public interest litigation challenging this act. ಏನು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರ ಕೊಡ್ತಲ್ಲ ಸಂಸತ್ತು, ಈ ಕೊಟ್ಟಂತಹ ಅಧಿಕಾರವನ್ನು ಇಲ್ಲಿ ಚಾಲೆಂಜ್ ಮಾಡಲಾಗ್ತದೆ, ಇದನ್ನು ಪ್ರಶ್ನಿಸಲಾಗ್ತದೆ. ದಿ ಭೋಪಾಲ್ ಗ್ಯಾಸ್ ಲೀಕ್ ಡಿಸಾಸ್ಟರ್ ಆಕ್ಟ್ 1985 was challenged in the present case. In the present case is ಚರಣ್ ಲಾಲ್ ಸಾಹು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 1990. ಈ ಪ್ರಕರಣದಲ್ಲಿ ಚಾಲೆಂಜ್ ಮಾಡಲಾಗ್ತದೆ. ವಾಟ್ ಈಸ್ ದ ಇಶ್ಯೂ ದಟ್ ಈಸ್ ಚಾಲೆಂಜ್ ಇನ್ ದಿಸ್ ಕೇಸ್ ಈಸ್ ಟೋಟಲಿ 3 ಆರ್ಟಿಕಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅನುಚ್ಛೇದ 14, 19, 21 ಮತ್ತು ನೈಸರ್ಗಿಕ ನ್ಯಾಯ ತತ್ವದ ಆಧಾರದ ಮೇಲೆ ಅಥವಾ ಇವುಗಳ ಉಲ್ಲಂಘನೆಯಾಗಿದೆ ಅಂತಕ್ಕಂಥ ಕಾರಣದ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇಲ್ಲಿ ಚರಣ್ ಲಾಲ್ ಸಾಹು ಅವರು ಸುಪ್ರೀಂ ಕೋರ್ಟಿನ ಮುಂದೆ ತರ್ತಾರೆ. ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡುವುದಾದರೆ ಸಮಸ್ಯೆ ಆಗಿರುವುದು ಭೂಪಾಲ್ನ ಜನಕ್ಕೆ. ಅನೇಕ ಜನರು ಅನಾರೋಗ್ಯಗೊಂಡಿರುವುದು ಭೂಪಾಲದ ಜನ, ಮರಣ ಹೊಂದಿದವರು ಭೂಪಾಲದ ಜನ, ಅಂದರೆ ಸಂತ್ರಸ್ತರು ಭೂಪಾಲ್ನವರೇ. ಅವರ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ. ಆದ್ದರಿಂದ ಧಕ್ಕೆ ಹೇಗಾಗಿದೆ? ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಲೈಫ್, ಅವರಿಗೆ ಅವ್ರ ಆರೋಗ್ಯವೇ ಹೋಗ್ಬಿಟ್ಟಿದೆ. ಸೊ ಆರ್ಟಿಕಲ್ 21 ಈಸ್ ವೈಲೇಟೆಡ್. ದೆನ್ ಬೈ ಎನಾಕ್ಟಿಂಗ್ ದಿಸ್ ದೇ ಹ್ಯಾವ್ ಲಾಸ್ಟ್ ದೇರ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. 19 ಹೋಗಿದೆ. ಬಿಕಾಸ್ ದೇ ಕ್ಯಾನ್ ಗೋ ಆ್ಯಂಡ್ ಕ್ವಶನ್ ಇನ್ ದ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32. ಅದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು. ಮತ್ತು ಅನುಚ್ಛೇದ 14 ಏನು ಅಂತಂದರೆ, ಇಲ್ಲಿ ನಮಗೆ ಅವಕಾಶ ಬೇಕು, ಸಮಾನ ಅವಕಾಶ ಬೇಕು. ಏನು ಸಮಾನ ಅವಕಾಶ? ಇಲ್ಲಿ ನ್ಯಾಯಾಲಯಕ್ಕೆ ಹೋಗುವಂತಹ ಅವಕಾಶ, ನಾವು ಆ ಅವಕಾಶದಿಂದ ವಂಚಿತರಾಗಿದ್ದೀವಿ. ಕೇವಲ ಕೇಂದ್ರ ಸರ್ಕಾರ ಮಾತ್ರ ನ್ಯಾಯಾಲಯಕ್ಕೆ ಹೋಗ್ಬೋದು, ನಾವು ಹೋಗಬಾರ್ದು. ಇದು ಅನುಚ್ಛೇದ 14ರ ವೈಲೇಷನ್ ಆಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ರು. ಕೊನೆಯದಾಗಿ, ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಈ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡುವಾಗ ಅವನ ಅಹವಾಲನ್ನು ಕೇಳದೆ ನೀವು ನಿರ್ಣಯಿಸಂತಿಲ್ಲ. ಅದಕ್ಕೆ ನಾವೇನಂತೀವಿ ಅಂದರೆ ನೈಸರ್ಗಿಕ ನ್ಯಾಯತತ್ವ, ಆದಿ ಆಲ್ಟೆಮ್ ಪಾರ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನೀವು ಏನು ಈ ಕಾನೂನನ್ನು ತಂದಿದ್ದೀರಿ, ಇದು ಅಸಂವಿಧಾನಿಕವಾಗಿದೆ, ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ, ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥ ಪ್ರಕರಣವನ್ನು ಇಲ್ಲಿ ಏನು ಮಾಡ್ತಾರೆ, ಇವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಿಂದ ತೆಗೆದುಕೊಂಡು ಬರ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಆದರೆ ಒಪ್ಪದೇ ಇರೋದಕ್ಕೆ, ಹೇಗೆ ಒಪ್ಪದೇ ಇರೋದಿಲ್ಲ ಅನ್ನೋದೇ ಇಲ್ಲಿ ಮುಖ್ಯವಾದಂತಹದ್ದು ಪ್ರಶ್ನೆ. ಸೊ ಹಿಯರ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ a decision in such a way that prima facie we were knowing that these articles are violated. But even then Supreme Court did not agree to the argument or the challenge of ಚರಣ್ ಲಾಲ್ ಸಾಹು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಹಾಗಿದ್ರೆ ಹೌ ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಜಸ್ಟಿಫೈಡ್ ದಿಸ್ ಕೇಸ್ ಅನ್ನೋದು ಬಹಳ ನಮಗೆ ಇಂಟ್ರೆಸ್ಟಿಂಗ್ ಆಗುತ್ತೆ. ನೋಡಿ, ಹೌ ಇಟ್ ಈಸ್ ಜಸ್ಟಿಫೈಡ್ ಅಂದರೆ, ನೀವು ಪಾರ್ಟ್ 3ಯ ಹಕ್ಕುಗಳು ಉಲ್ಲಂಘನೆ ಆದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತಿದೆ. ಬಟ್ ಹಿಯರ್ ಸುಪ್ರೀಂ ಕೋರ್ಟ್ ಡು ನಾಟ್ ಎಂಟರ್ಟೈನ್ ಆಲ್ ದ್ಯಾಟ್ ಕಾನ್ಸೆಪ್ಟ್. ಅದು ಮುಖ್ಯ ಇಲ್ಲಿ ಈ ಪ್ರಕರಣದಲ್ಲಿ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಎನ್ವಿರಾನ್ಮೆಂಟಲ್ jurisprudence. In environmental jurisprudence, even the question of fundamental rights in the larger interest, they can be overlooked ಅನ್ನೋದೇ ಈ ಜಜ್ಮೆಂಟಿನ ಸಾರ. ನೋಡಿ, ದ ಸ್ಟೇಟ್ ಹ್ಯಾಸ್ ದ ರೈಟ್ ಟು ರಿಪ್ರೆಸೆಂಟ್ ವಿಕ್ಟಿಮ್ಸ್. ನಾ ಹೇಳಿದ್ನಲ್ವಾ, ಫರೈನ್ಸ್ ಪಟ್ರೆ, ದ ಸ್ಟೇಟ್ ಹ್ಯಾಸ್ ದ ರೈಟ್ಸ್ ಟು ರಿಪ್ರೆಸೆಂಟ್ ವಿಕ್ಟಿಮ್ಸ್ ಅಂದರೆ ನಾವು ದೇಶ ಅದಕ್ಕೆ ಸಂಬಂಧಪಟ್ಟಂತಹ
ಸಂತ್ರಸ್ತರನ್ನ ಪ್ರತಿನಿಧಿಸುವಂಥ ಅಧಿಕಾರವನ್ನು ಹೊಂದಿದೆ. ಆ್ಯಂಡ್ ದ್ಯಾಟ್ ಡಾಕ್ಟ್ರಿನ್ ಈಸ್ ಕಾಲ್ಡ್ ಪರಾಯನ್ಸ್ ಪಟ್ರೆ. ಆಮೇಲೆ ಯಾಕೆ ಕಾರಣ, ಈ ರೀತಿ ನಾನು ಯಾಕೆ ಮಾಡಬೇಕಾಯ್ತು? ದೇರ್ ಇಸ್ ಎ ರೀಸನ್ ಫಾರ್ ದ್ಯಾಟ್. ವಾಟ್ ಈಸ್ ದ ರೀಸನ್? ದ ಫಸ್ಟ್ ರೀಸನ್ ಈಸ್ ವಿ ವಾಂಟೆಡ್ ಇಮಿಡಿಯೇಟ್ ಕಾಂಪೆನ್ಸೇಷನ್, ಸ್ಪೀಡಿ ಆ್ಯಂಡ್ ಇಫೆಕ್ಟಿವ್ ರಿಡ್ರೆಸಲ್ ಆಫ್ ವಿಕ್ಟಿಮ್ಸ್. ಅವತ್ತು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಆ ಜನರಿಗೆ ನಾವು ಇಮಿಡಿಯೇಟ್ಲಿ ಪರಿಹಾರ ಕೊಡಬೇಕಾಗಿದೆ. ಪರಿಹಾರ 10 ವರ್ಷ 20 ವರ್ಷದ ನಂತರ ಬಂದ್ರೆ ಪರಿಹಾರ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂತಂದ್ರೆ ಈ ಒಂದು ಕಾನೂನನ್ನು ಮಾಡಿದ್ದೀವಿ. ಆ್ಯಂಡ್ ಸೆಕೆಂಡ್, ನನಗೆ ಮಾಡಲಿಕ್ಕೆ ಏನು ಅಧಿಕಾರ ಇದೆ? I have got, there is a principle. The principle is parens patre. Parens patre principle is there for me. Crown is the protector of all property. Crown is the protector of all property, including its citizens. ಅಂತಕ್ಕಂಥ ಈ ತತ್ವದ ಆಧಾರದ ಮೇಲೆ ಮತ್ತು ಅತಿ ಶೀಘ್ರವಾಗಿ ಪರಿಹಾರ ದೊರಕಿಸಿಕೊಡುವ ಉದ್ದೇಶದಿಂದ ನಾವು ಈ ಕಾನೂನನ್ನು ಮಾಡಲಾಗಿದೆ ಅಂತಕ್ಕಂತಹ ಮೊದಲನೇ ಅನಾಲಿಸಿಸ್ ಅನ್ನ ಇಲ್ಲಿ ಏನು ಮಾಡ್ತದೆ? ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. Next, what is the second one? Second one is the rights of the victims are vested in the central government. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈ ಹಕ್ಕುಗಳು ಕೇಂದ್ರೀಕೃತವಾಗಿವೆ. ಬಲಿಯಾದವರ ಹಕ್ಕುಗಳು, ಸಂತ್ರಸ್ತರ ಹಕ್ಕುಗಳು. ಇದಕ್ಕೆ ನೀವು ಇನ್ನೊಂದು ಶಬ್ದವನ್ನ ಸಂತ್ರಸ್ತರು ಅಂತ ಯೂಸ್ ಮಾಡ್ಬೋದು. ಇದು ಕರೆಕ್ಟ್ ಶಬ್ದ, ಸಂತ್ರಸ್ತರು ಅಂತಲೂ ಉಪಯೋಗಿಸ್ಬೋದು. ಸಂತ್ರಸ್ತರ ಹಕ್ಕುಗಳು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿವೆ, ಕೇಂದ್ರ ಸರ್ಕಾರದಲ್ಲಿ ವಿಲೀನವಾಗಿದ್ದೇವೆ ಅಂತಕ್ಕಂಥ ಇದರ ಅರ್ಥ. ಆ ಕಾನ್ಸೆಪ್ಟನ್ನು ಅವರು ತಗೊಂಡ್ರು. ಮತ್ತೆ ನಮ್ಮ ಪೀಠಿಕೆ, ಸಂವಿಧಾನದ ಪೀಠಿಕೆಯನ್ನು ನೋಡಿದಾಗ ಆಮೇಲೆ ಅನುಚ್ಛೇದ 38, 39 ನೋಡಿದಾಗ, ಇದು 28 ಅಲ್ಲ, ಪ್ಲೀಸ್ ಮೇಕ್ ಇಟ್ 38. ಅನುಚ್ಛೇದ 38, 39 ಎ ಅನ್ನು ನೋಡಿದಾಗ ಇದೇನಾಗುತ್ತೆ ಅಂದ್ರೆ ಆಲ್ ದೀಸ್ ಆರ್ ಅವೈಲೇಬಲ್ ಇನ್ DPSP. ಇದು DPSP ನಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಈ ಅನುಚ್ಛೇದಗಳು ಅತಿ ಮುಖ್ಯವಾಗಿ ಏನು ಹೇಳ್ತೇವೆ ಅಂತಂದ್ರೆ, ರಾಜ್ಯದ ಜವಾಬ್ದಾರಿಯಾಗಿರ್ತದೆ ಜನರ ಆಶೋತ್ತರಗಳನ್ನು ಈಡೇರಿಸುವಂಥದ್ದು, ಅವರ ಸುಖವನ್ನು ನೋಡಿಕೊಳ್ಳುವಂತಹದ್ದು, ಜನರನ್ನ ರಕ್ಷಿಸುವಂಥದ್ದು ರಾಜ್ಯದ ಜವಾಬ್ದಾರಿಯಾಗಿರ್ತದೆ ಅನ್ನೋದನ್ನು ನಾವು ಈ DPSPಯಲ್ಲಿ ನೋಡ್ತೀವಿ. ಆದ್ದರಿಂದ preamble read with article 38, 39 and 39A obliges state to take such a responsibility. ರಾಜ್ಯ ಈ ರೀತಿಯಾದಂತಹ, ರಾಜ್ಯ ಅಂದ್ರೆ ಇಲ್ಲಿ ದೇಶ ಈ ಜವಾಬ್ದಾರಿಯನ್ನು ತಗೊಳ್ಳೋದು ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ಅದು ಧನಾತ್ಮಕವಾಗಿ ಪರಿಗಣಿಸ್ತದೆ. ದೆನ್ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಮತ್ತೆ ಇದೇನು ಹೇಳ್ತದೆ, ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ ಅಂತಂದ್ರೆ, ನಾನು ಹೇಳಿದ್ನಲ್ವಾ, ಸೊಲಸ್ ಪಾಪುಲಿ ದಿ ಸುಪ್ರೀಮಾ ಲೆಕ್ಸ್, ದಿ ಸೊಲಸ್ ಪಾಪುಲಿ ಸುಪ್ರೀಮಾ ಲೆಕ್ಸ್ ಅಂದರೆ ಪಬ್ಲಿಕ್ ವೆಲ್ಫೇರ್ ಈಸ್ ದ ಹೈಯೆಸ್ಟ್ ಲಾ ಅಂತಕ್ಕಂಥ ತತ್ವವನ್ನು ಇಲ್ಲಿ ಎತ್ತಿ ಹಿಡಿತದೆ. ದಿ ಪ್ರಿನ್ಸಿಪಲ್ ಆಫ್ ಸೊಲಸ್ ಪಾಪುಲಿ ಸುಪ್ರೀಮಾ ಲೆಕ್ಸ್ ಈಸ್ ಫಾಲೋಡ್ ಬೈ ದ ಸ್ಟೇಟ್ ಆ್ಯಂಡ್ ಇಟ್ ಈಸ್ ದ ಡಾಮಿನಸ್ litis. Here central government is the dominus litis. ಅಂದರೆ ಪ್ರಮುಖ ವ್ಯಾಜ್ಯದಾರ ನಾನು, ನಿಮ್ಮೆಲ್ಲರ ಪರವಾಗಿ ನಾನು, ಕೇಂದ್ರ ಸರ್ಕಾರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ವ್ಯಾಜ್ಯವನ್ನು ಹೂಡಲಿಕ್ಕೆ ನನಗೆ ಅಧಿಕಾರ ಇದೆ. ಯಾಕೆ ಅಂತಂದರೆ, ನನಗೆ ಈ ಸಾರ್ವಜನಿಕ ಕಲ್ಯಾಣ ಇದೆಯಲ್ಲ, ಅದೇ ಸುಪ್ರೀಂ ಲಾ. ಈ ಎಲ್ಲರಿಗೂ ಕಲ್ಯಾಣವನ್ನು ಮಾಡೋದಕ್ಕೋಸ್ಕರ ನಾವು ಆ ಕಾನೂನನ್ನು ಮಾಡಿರೋದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ತದೆ. ಸುಪ್ರೀಂ ಕೋರ್ಟ್ ಅಗ್ರೀಸ್ ದಟ್ solus populi suprema lex is the principle applied here, and for that here the dominus litis is the central government ಅಂತಕ್ಕಂಥ ವಾದವನ್ನ, ಅಂತಕ್ಕಂಥ ತತ್ವವನ್ನು ಇಲ್ಲಿ ಏನು ಮಾಡ್ತದೆ, ಸರ್ವೋಚ್ಚ ನ್ಯಾಯಾಲಯ ಹಿಡಿತದೆ. solus populi suprema lex ಎಂಬ ತತ್ವವನ್ನು ಅನುಸರಿಸಿ ಸರ್ಕಾರ ಈ ವ್ಯಾಜ್ಯವನ್ನು ನಡೆಸುವ ಪ್ರಮುಖ ಪಕ್ಷಗಾರನಾಗಿದ್ದಾನೆ ಅನ್ನುವುದನ್ನು ಹೇಳುತ್ತೆ. and then how to overcome the principle of natural justice, ನೈಸರ್ಗಿಕ ನ್ಯಾಯ ತತ್ವವನ್ನು ಓವರ್ಕಮ್ ಮಾಡುವುದು ಹೇಗೆ ಅನ್ನೋದನ್ನು ಈ 5ನೇ ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ಇಂಟರ್ಪ್ರಿಟಿಂಗ್ ದ ಕ್ವಶನ್ ಆಫ್ ನಾನ್ ಅಬ್ಸರ್ವೆನ್ಸ್ ಆಫ್ PNJ, ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸದೆ ಇರುವ ವಿಷಯವನ್ನು ವ್ಯಾಖ್ಯಾನ ಮಾಡುತ್ತಾ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಟು ಡೂ ಎ ಗ್ರೇಟ್ ರೈಟ್ ಇಟ್ ಈಸ್ ಪರ್ಮಿಸಿಬಲ್ ಟು ಡೂ ಎ ಲಿಟಲ್ ರಾಂಗ್.
ಟು ಡೂ ಎ ಲಿಟಲ್ ರಾಂಗ್ ಅಂತಕ್ಕಂಥದ್ದನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ. ಸೊ ಈ ಕಾರಣದ ಮೇಲೆ ಏನಾಯಿತು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂತಹ ಕಾನೂನು ಸರಿ ಇದೆ ಅಂತಕ್ಕಂಥ ವಿಷಯವನ್ನು ಹೇಳಿ ಏನು ಮಾಡುತ್ತೆ ಸರ್ವೋಚ್ಚ ನ್ಯಾಯಾಲಯ, ಇಟ್ ಆ್ಯಕ್ಚುಲಿ ಡಿಸ್ಮಿಸ್ಸಸ್ ದ PIL, ಈ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಇದಕ್ಕೆ ನಾವೇನನ್ಬೋದು ಸಾರ್ವಜನಿಕ ಹಿತಾಸಕ್ತಿ ರಿಟ್ ತಿರಸ್ಕೃತಗೊಂಡಿತು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ. ದಿಸ್ ಇಸ್ ಹೌ ದಿ Charan Lal Sahu case is dismissed, even though he has actually requested for the fundamental concept of our constitution. But the Supreme Court, applying these 3-4 doctrines, it rejected the claim of Charan Lal Sahu. Then what is the benefit of Charan Lal Sahu case? Charan Lal Sahu case, it not only dismissed the PIL, but after dismissing, it gave several directions to the government. It gave several recommendations or directions to the government. What are those recommendations? Sarvocha Nyayalaya ಶಿಫಾರಸುಗಳು ಏನೇನು? The government to lay down norms and standards while giving license to industry dealing with hazardous substances. ನೋಡಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಪಾಯಕಾರಿಯಾದ ವಸ್ತುಗಳು, ರಾಸಾಯನಿಕಗಳು, ಅಪಾಯಕಾರಿಯಾದ ಹೋಗ್ಬಿಟ್ಟಿದೆ ಇಲ್ಲಿ, ಅಪಾಯಕಾರಿಯಾದ ರಾಸಾಯನಿಕಗಳನ್ನು ಉಪಯೋಗ ಮಾಡುವಂತಹ ಕೈಗಾರಿಕೆಗಳ ವಿಷಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮಾನದಂಡಗಳನ್ನು ವಿಧಿಸಬೇಕು. ಸರಿಯಾದ ಮಾನದಂಡಗಳು ಅಥವಾ ನಿಯಮಗಳು, ಸರಿಯಾದ ನಿಯಮಗಳು, ನೀವು ಮಾನದಂಡಗಳು ಅಂತಲೂ ಹೇಳ್ಬೋದು. ಮಾನದಂಡಗಳು ಅನ್ನುವ ಶಬ್ದನೂ ಸೂಕ್ತ ಶಬ್ದ ಆಗ್ತದೆ ಅಂತ. ವೈಲ್ ಇಶ್ಯೂಯಿಂಗ್ ಲೈಸೆನ್ಸ್, ಪರವಾನಗಿ ಕೊಡುವಂತಹ ಸಂದರ್ಭದಲ್ಲಿ, ಓಕೆ, ಗವರ್ಮೆಂಟ್ ಹ್ಯಾಸ್ ಟು ಲೇ ಡೌನ್ ನಾರ್ಮ್ಸ್. ದೆನ್ ದ ಪ್ರಪೋಸಲ್ ಆಫ್ ದ ಇಂಡಸ್ಟ್ರಿ ಮಸ್ಟ್ ಬಿ, ನೋಡಿ ಇದೊಂದು ಯೋಜನೆ ಇರುತ್ತಲ್ವಾ, ಈ ಯೋಜನೆಯನ್ನು ಅಥವಾ ಒಂದು ಪ್ರಪೋಸಲ್ ಅಂತೇನು ಹೇಳ್ತೀವಿ ನಾವು, ಇದನ್ನ ಪ್ರಪೋಸಲನ್ನು ಸುಮ್ಮನೆ ಅಪ್ರೂವ್ ಮಾಡಬಾರ್ದು, ತಜ್ಞರಿಂದ ಅದು ಒಳಗಾಗಬೇಕು. ಇಟ್ ಶುಡ್ ಬಿ ಎಕ್ಸಾಮಿನ್ಡ್ ಬೈ ದಿ ಎಕ್ಸ್ಪರ್ಟ್ ಕಮಿಟಿ. ಆ ಕಮಿಟಿ ಎಸ್ ಅಂದಮೇಲೆ ನಾವೇನು ಮಾಡ್ಬೇಕಿಲ್ಲಿ, ಅದನ್ನು ಅನುಮೋದಿಸ್ಬೇಕು, ಇಲ್ಲ ಅಂದ್ರೆ ಅನುಮೋದಿಸಬಾರ್ದು. ಒಮ್ಮೆ ಅನುಮೋದಿಸುವ ಸಂದರ್ಭದಲ್ಲಿ ಏನು ಮಾಡ್ಬೇಕು ನಾವು, ಸಫಿಷಿಯೆಂಟ್ ಕೇರ್ ತಗೊಳ್ಬೇಕು. ಸಫಿಷಿಯೆಂಟ್ ಕೇರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಫಿಷಿಯೆಂಟ್ ಸೇಫ್ಟಿ ಮೇಜರ್ಸ್, ವಿ ಹ್ಯಾವ್ ಟು ಟೇಕ್ ಸೇಫ್ಟಿ ಮೇಜರ್ಸ್. ನಾವೇನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲ, ಆ ಸುರಕ್ಷತಾ ಕ್ರಮಗಳನ್ನು ನಿಮ್ಮ ಯೋಜನೆಯಲ್ಲಿ ಯಾವ ರೀತಿ ಜಾರಿ ಮಾಡ್ತೀರಿ ಅನ್ನುವುದನ್ನು ನಿಖರವಾಗಿ ಆ ಒಂದು ಪ್ರಪೋಸಲ್ನಲ್ಲಿ ಬರೆದಿರಬೇಕು. ಬಿ ಫಾರ್ಮುಲೇಟೆಡ್ ಆ್ಯಂಡ್ ಸ್ಕೀಮ್ ಆಫ್ ಇಟ್ಸ್ ಎನ್ಫೋರ್ಸ್ಮೆಂಟ್ ಬಿ ಇಂಡಿಕೇಟೆಡ್. ಅದನ್ನು ಹೇಳಬೇಕು, ನೀವು ಯಾವ ರೀತಿ ಈ ಒಂದು ಸುರಕ್ಷತಾ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅನ್ನೋದನ್ನು ನೀವೇನು ಮಾಡಬೇಕು, ಇಂಡಿಕೇಟ್ ಮಾಡಬೇಕು. ಆಮೇಲೆ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಫಂಡ್ ಕ್ರಿಯೇಟ್ ಮಾಡಬೇಕು. ಒಂದು ವೇಳೆ ಮುಂಬರುವ ದಿನಗಳಲ್ಲಿ ಈ ರೀತಿಯಾದಂತಹ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ, ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಒಂದು ನಿಧಿ ಇರಬೇಕು. ದೇರ್ ಮಸ್ಟ್ ಬಿ ಎ ಫಂಡ್, ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಫಂಡ್, ಕೈಗಾರಿಕಾ ವಿಪತ್ತು ನಿಧಿ, ಇದನ್ನು ಸ್ಥಾಪಿಸಿ ಅಂತ ಹೇಳಿ ಏನು ಮಾಡುತ್ತೆ, ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನವನ್ನು ಕೊಡುತ್ತೆ. ದೆನ್ ಇಟ್ ಆಲ್ಸೋ ಗಿವ್ಸ್ ದ ಡೈರೆಕ್ಷನ್. ನೀವು ಕಾನೂನುಗಳಿರಬೇಕು. ಸ್ಟ್ಯಾಚ್ಯೂಟರಿ ಲಾ, ವಾಟ್ ಈಸ್ ಮೆಂಟ್ ಬೈ ಸ್ಟ್ಯಾಚ್ಯೂಟರಿ ಲಾ? ಎ ಲಾ ದಟ್ ಮಸ್ಟ್ ಬಿ ಎನಾಕ್ಟೆಡ್ ಬೈ ಎ ಕಾಂಪಿಟೆಂಟ್ ಬಾಡಿ, ಐದರ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಆರ್ ದಿ ಪಾರ್ಲಿಮೆಂಟ್. ದೇ ಆರ್ ಕಾಂಪಿಟೆಂಟ್ ಟು enact laws. If it is list 1, union. If it is list 2, state. They have power. In list 3, both have got the power. ಅವ್ರು ಏನು ಮಾಡಬೇಕು, ಕಾನೂನು ಮಾಡಬೇಕು. ಎಂಥ ಕಾನೂನನ್ನು? ಶುಡ್ ಎಕ್ಸಿಸ್ಟ್ ಟು ಫಿಕ್ಸ್ ಡ್ಯಾಮೇಜಸ್. ಪರಿಹಾರವನ್ನು ಯಾವ ರೀತಿ ಕೊಡಬೇಕು, ಈ ರೀತಿಯಾದಂತಹ ಏನು ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಸರಿಯಾದ ರೀತಿಯ ಕಾನೂನುಗಳನ್ನು ಮಾಡುವ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು
ಹೇಳುತ್ತೆ. ದೆನ್ ಇನ್ ಇನ್ಸ್ಟ್ರಕ್ಷನ್ 6 ಲಾ ಮೇ ಬಿ ಮೇಡ್ ಬೈ ಪಾರ್ಲಿಮೆಂಟ್. ನೋಡಿ ಇನ್ನೂ ಹೇಳುತ್ತೆ ಏನು, ನೀವು ನ್ಯಾಯಾಧಿಕರಣಗಳನ್ನು ಮಾಡಬೇಕು, ತಕ್ಷಣವೇ ಪರಿಹಾರವನ್ನು ಒದಗಿಸುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನೀವೇನು ಮಾಡಬೇಕು, ಈ ರೀತಿ ಅಪಾಯಕಾರಿ ಕೈಗಾರಿಕೆ ಅಪಾಯದಿಂದ ಉಂಟಾಗುವಂತಹ ದುರಂತದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಪರಿಹಾರ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಅದಕ್ಕಾಗಿಯೇ ನೀವು ಏನು ಮಾಡಬೇಕು, ನ್ಯಾಯಾಧಿಕರಣಗಳನ್ನು ಸ್ಥಾಪಿಸಬೇಕು ಅಂತಕ್ಕಂಥ ಸಲಹೆಯನ್ನು ಕೂಡ ಇಲ್ಲಿ ಏನು ಮಾಡ್ತದೆ, ಸರ್ವೋಚ್ಚ ನ್ಯಾಯಾಲಯ ಕೊಡುತ್ತೆ. ಇದರ ಪ್ರಭಾವ ಏನಾಯಿತು, ಇಂಪ್ಯಾಕ್ಟ್ ಆಫ್ ದ ಜಜ್ಮೆಂಟ್. ನೋಡಿ ಈ ಒಂದು ತೀರ್ಪು ಏನು ಒಂದು 5-6 ನಿರ್ದೇಶನಗಳು ಕೊಡುತ್ತೆ. ಆ ನಿರ್ದೇಶಗಳ ವಿಷಯದಲ್ಲಿ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತದೆ. ಏನು ಸ್ಪಂದನೆ ಮಾಡ್ತು, ಸಿ ದೇ ಇಮಿಡಿಯೇಟ್ಲಿ ಬ್ರಾಟ್ 1990ನಲ್ಲಿ ತೀರ್ಪು ಬಂತು. 91ನಲ್ಲೇ ದೇ ಹ್ಯಾವ್ ಪಾಸ್ಡ್ ಎ ಲಾ, ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್, ಮ್ಯಾಂಡೇಟೆಡ್ ಇಂಡಸ್ಟ್ರೀಸ್ ಟು ಹ್ಯಾವ್ ಇನ್ಶೂರೆನ್ಸ್ ಫಾರ್ ಲಯಬಿಲಿಟಿ ಇನ್ ಕೇಸ್ ಆಫ್ ಹಜಾರ್ಡಸ್ ಆಕ್ಸಿಡೆಂಟ್ಸ್. ನೋಡಿ ಹೇಗೆ ನಾವು ಮೋಟರ್ ವೆಹಿಕಲ್ ತೊಗೊಂಡ್ರೆ ನಾವು ಇನ್ಶೂರೆನ್ಸ್ ತೊಗೋಬೇಕು, ಇಂಡಸ್ಟ್ರಿ ಮಾಡೋರು ತಾವು ಇನ್ಶೂರೆನ್ಸ್ ತೊಗೋಬೇಕು. ತಮ್ಮ ಇಂಡಸ್ಟ್ರಿಯಿಂದ ಏನಾದರೂ ಹಾನಿ ಆದರೆ ಆ ಹಾನಿಯನ್ನು ಭರಿಸ್ಲಿಕ್ಕೆ ಏನು ಮಾಡಬೇಕು, ದೇರ್ ಮಸ್ಟ್ ಬಿ ಇನ್ಶೂರೆನ್ಸ್ ಕಂಪನಿ. ಅಂದರೆ ಏನು ಮಾಡಬೇಕು, ಅವರು ಪ್ರೀಮಿಯಂ ಕಟ್ಟಬೇಕು, ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು. ಇಂಡಸ್ಟ್ರಿಯಲ್ ಹಜಾರ್ಡ್ ಆದಾಗ ಅದನ್ನು ಭರಿಸ್ಕೊಡ್ಲಿಕ್ಕೆ ಆವಾಗ ಈಸಿ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಇದು. ಸೊ ಇಂಡಸ್ಟ್ರಿಯಲ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ 1991, ಸಾರ್ವಜನಿಕ ಹೊಣೆಗಾರಿಕಾ ವಿಮಾ ಕಾಯ್ದೆ 1991 ಜಾರಿಗೆ ತರಲಾಯಿತು. ದೆನ್ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಟ್ರೈಬ್ಯುನಲ್ ಆಕ್ಟ್ 1995. ನೋಡಿ 1995ರಲ್ಲಿ ಹೊಸ ಕಾನೂನು ಬಂತು. ಏನು, ಎನ್ವಿರಾನ್ಮೆಂಟಲ್ ಟ್ರೈಬ್ಯುನಲ್ ಅಂದರೆ ಪರಿಸರ ನ್ಯಾಯಮಂಡಳಿಯನ್ನು ಅಥವಾ ನ್ಯಾಯಾಧಿಕರಣವನ್ನು ಸ್ಥಾಪಿಸುವಂತಹ ಕಾನೂನು ಕೂಡ ಬಂತು. ಅದರ ಜೊತೆಗೆ ಅದರಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಅಪಿಲೇಟ್ ಅಥಾರಿಟಿ ಆಕ್ಟ್ 1997 ಕೂಡ 2 ವರ್ಷದ ನಂತರ ಬಂತು. ಕ್ರಿಯೇಟೆಡ್ ಆನ್ ಅಪಿಲೇಟ್ ಬಾಡಿ ಟು ಹ್ಯಾಂಡಲ್ ಡಿಸ್ಪ್ಯೂಟ್ಸ್. ಇಲ್ಲಿ ಏನಾದರೂ ತೀರ್ಪು ಬಂದಂಥದ್ದನ್ನು ಡಿಸ್ಪ್ಯೂಟನ್ನು ಸರಿ ಮಾಡೋದಕ್ಕೆ ಮೇಲ್ಮನವಿ ಅಧಿಕಾರಿಗಳನ್ನು ಅಲ್ಲಿ ಏನು ಮಾಡಿತು, ಕಾನೂನು ಮುಖಾಂತರ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಎನ್ವಿರಾನ್ಮೆಂಟಲ್ ಇಲ್ಲ ಚರಣ್ ಲಾಲ್ ಸಾಹು ಕೇಸ್. ಚರಣ್ ಲಾಲ್ ಸಾಹು ಕೇಸ್ನ ಪ್ರಕರಣಗಳನ್ನು ನಾವು ಯಾವ ರೀತಿ ನೋಡಿದ್ದೀವಿ ಅಂತಂದರೆ, ತತ್ವಗಳು 4-5 ತತ್ವಗಳನ್ನು ನೋಡಿದ್ದೀವಿ. ತತ್ವಗಳಾದ ನಂತರ ಅವರ ಮೂಲಭೂತ ಹಕ್ಕಿನ ವಿಷಯದಲ್ಲಿ ಚರಣ್ ಲಾಲ್ ಸಾಹು ಅವರು ಯಾವ ರೀತಿ ಸುಪ್ರೀಂ ಕೋರ್ಟಿನ ಮುಂದೆ ಚಾಲೆಂಜನ್ನು ತಂದರು. ಮೇಲ್ನೋಟಕ್ಕೆ ಚಾಲೆಂಜ್ ಸರಿ ಅನಿಸಿದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಒಪ್ಪಲಿಲ್ಲ. ಎಲ್ಲರ ಹಿತದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯವನ್ನು ಕಾನೂನು ಜಾರಿ ಮಾಡಿ ಸರ್ಕಾರವೇ ಇವರುಗಳನ್ನು ಪ್ರತಿನಿಧಿಸುವಂತಹ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತು, ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿತು. ಯಾಕೆ ಎತ್ತಿ ಹಿಡಿತು ಅನ್ನೋದಕ್ಕೆ ನಾವು 4-5 ತತ್ವಗಳನ್ನು ನೋಡಿದ್ದೀವಿ. 4-5 ತತ್ವಗಳನ್ನು ನಾವು ಇಲ್ಲೇನಾದರೂ ನೋಡುವುದಾದರೆ ತತ್ವಗಳನ್ನ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಏನು, ಸೊಲಸ್ ಪಾಪುಲಿ ಸುಪ್ರೀಮಾ ಲೆಕ್ಸ್ ಅಂತಕ್ಕಂಥದ್ದು, ಅಥವಾ ಡಾಮಿನಸ್ ಲಿಟಿಸ್ ಅಂತಕ್ಕಂಥದ್ದು, ಪರೈನ್ಸ್ ಪಟ್ರೆ ಅಂತಕ್ಕಂಥದ್ದು, ವೈಲ್ ಡೂಯಿಂಗ್ ಎ ಗ್ರೇಟ್ ಥಿಂಗ್ ಸಮ್ ಸ್ಮಾಲ್ ಎರರ್ಸ್ ವಿಲ್ ಹ್ಯಾಪನ್ ಅಂತಕ್ಕಂಥದ್ದು. ಸೊ ಇವೆಲ್ಲವುಗಳನ್ನು ನಾವು ಈ ಒಂದು ಪ್ರಕರಣದಲ್ಲಿ ನೋಡ್ತೀವಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಮೂಲಭೂತ ಹಕ್ಕುಗಳ ಬದಲಾಗಿ ಏನು ಚಾಲೆಂಜ್ ಮಾಡಿದಂಥದ್ದನ್ನು ಅವರು ತೀರ್ಪನ್ನು ಏನು ಅಥವಾ ಚಾಲೆಂಜನ್ನು ತಿರಸ್ಕರಿಸಿದರೂ ಕೂಡ ಕೊಟ್ಟಂತಹ 5-6 ನಿರ್ದೇಶನಗಳಿದ್ದು, ಮಹತ್ವದ ನಿರ್ದೇಶನಗಳಿದ್ದು. ಆ ನಿರ್ದೇಶನಗಳ ಅನುಗುಣವಾಗಿ ಸರ್ಕಾರ ಕಾನೂನು ಜಾರಿ ಮಾಡುವಲ್ಲಿ ನಮಗೆ ಇಲ್ಲಿ ಸಹಾಯಕಾರಿ ಆಯಿತು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಇನ್ನೊಂದು ಇದರ ಒಂದು ತಮಾಷೆಯನ್ನು ನಿಮ್ಗೆ ಹೇಳದೆ ಹೋದರೆ ಸರಿ ಆಗಲಿಲ್ಲ. ಯಾಕಂದರೆ ಅದು ಯೂನಿಯನ್ ಕಾರ್ಬೈಡ್ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಕರಣ. 2013ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯೂನಿಯನ್ ಆಫ್ ಇಂಡಿಯಾ ಮತ್ತೊಮ್ಮೆ UCC ಮೇಲೆ ಕೇಸ್ ಹಾಕ್ತದೆ. ದೇ ವಿಲ್ ಬ್ರಿಂಗ್ ಎ ಪೆಟಿಷನ್ ಕಾಲ್ಡ್ ಕ್ಯೂರೇಟಿವ್ ಪೆಟಿಷನ್. ನಾನು ನಿಮ್ಗೆ ಹೇಳಿದ್ನಲ್ಲ, $470 ಮಿಲಿಯನ್ ಅಥವಾ 715 crore. ಈ ದುಡ್ಡು ನಮಗೆ ಸಾಕಾಗಿಲ್ಲ, ಇನ್ನೂ ದುಡ್ಡು ಕೊಡಿಸಿ ಅಂಥೇಳಿ ನಮ್ಮ ಭಾರತದ ಸರ್ಕಾರ ಸುಪ್ರೀಂ ಕೋರ್ಟಿನ ಮುಂದೆ ಈ ಕ್ಯೂರೇಟಿವ್ ಪೆಟಿಷನ್ ಅನ್ನು ತಗೊಂಡು ಹೋಗ್ತದೆ. ದಿಸ್ ಈಸ್ ಆಲ್ಸೋ ಡಿಸ್ಮಿಸ್ಡ್ ಬೈ ಸುಪ್ರೀಂ ಕೋರ್ಟ್.
ಟೆಕ್ನಿಕಲ್ ಗ್ರೌಂಡ್ ಮೇಲೆ ಇದು ಡಿಸ್ಮಿಸ್ ಆಗುತ್ತೆ. ಯಾಕೆಂದರೆ ಕ್ಯೂರೇಟಿವ್ ಪೆಟಿಷನನ್ನು ಅಕಸ್ಮಾತ್ ಅಲೌ ಮಾಡಿದರೆ ಅದು ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಅ ರಾಂಗ್ ಪ್ರೆಸಿಡೆನ್ಸ್ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಎ ಲಾ. ಅನ್ಲೆಸ್ ದೇರ್ ಈಸ್ ಎ ರಿವ್ಯೂ ಪೆಟಿಷನ್ ಡಿಸ್ಮಿಸ್ಡ್ and unless a proper legal legality or a judgment which is per inquirium, in such situations only curative petition can be brought. ಈ ಗೌರ್ಮೆಂಟ್ ಏನು ಹೇಳ್ತು, ನಮಗೆ ಇನ್ನೂ ದುಡ್ಡು ಬೇಕು ಅಂತ, ದೆನ್ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡುವಾಗ ಇನ್ನೊಂದು ಹೇಳ್ತು, ಸ್ಟಿಲ್ 50 crore ಈಸ್ ವಿತ್ RBI, ಯು ಆಲ್ಸೋ ಯುಟಿಲೈಸ್ ದಿಸ್ ಅಂತಕ್ಕಂಥದ್ದನ್ನು ಹೇಳ್ತು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಜಸ್ಟ್ ಐ ಆಮ್ ಟೆಲಿಂಗ್ ಯು the latest situation what has happened antakaddana. With this I am concluding the first case analysis, and in my next video I am coming up with the second landmark case, and that case is famously known as Oleum Gasly case. It is also called as Shriram Fertilizers case, and the case citation is MC Mehta versus Union of India. If I am right, the year may be 1985 or 86. So that case I am coming, and that case is also a very, very important case. And I am telling you, that case I will start with a revision of torts. ಅಪಕೃತ್ಯದ ಕಾನ್ಸೆಪ್ಟಿಂದ ಬರ್ತೀವಿ ನಾವು. ಅಪಕೃತ್ಯದ ಕಾನ್ಸೆಪ್ಟ್ನಿಂದ ಬಂದು ಆ ಒಂದು ಪ್ರಕರಣನ ನಾನು ಎಂಡ್ ಮಾಡ್ತೀನಿ. ಅಲ್ಲಿಯೂ ಕೂಡ ನೀವು ನೆನ್ಪಿಟ್ಕೊಳ್ಳಿ, there is in unit 3 there is a syllabus, and in that syllabus common law aspects and criminal law aspects with respect to environment ಅಂತ ಒಂದು ಪಾಯಿಂಟ್ ಇದೆ. ಆದ್ದರಿಂದ ಇಲ್ಲಿ ನಾನು MC Mehta ಕೇಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಕಾಮನ್ ಲಾ ಪಾಯಿಂಟ್, ಸೊ ದ್ಯಾಟ್ ದ ಹೋಲ್ ಸ್ಟೋರಿ ಗೆಟ್ಸ್ ಎಂಡೆಡ್. ಇಲ್ಲಿ ಹೆಂಗೆ ನಾನು ಮೊದಲು ನಿಮಗೆ ಸ್ಟೋರಿ ಹೇಳಿದ್ನೋ, ಆನಂತರ ಈ ಪ್ರಕರಣವನ್ನು ಅಲ್ಲೂ ಕೂಡ ನಾನು ಟಾರ್ಟ್ ಲಾದ ರಿವಿಷನ್ ಮಾಡಿ ಅಲ್ಟಿಮೇಟ್ಲಿ ಐ ವಿಲ್ ಕಮ್ ಬ್ಯಾಕ್ ಟು ಅವರ್ MC Mehta ಕೇಸ್ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.